ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಗಣೇಶ್ ಹಿರೇಮಠ್. ನಾನು ಇಲ್ಲಿವರೆಗೆ ನೋಡಿರೋ ಪ್ರಕಾರ ನೀವೆಲ್ಲ ಅಟೆಂಡ್ ಮಾಡೋ ಎಕ್ಸಾಮ್ಗಳಿಗೆ ರಾತ್ರಿ ಹಗಲಿ ಕುಳಿತು ತುಂಬ ಚೆನ್ನಾಗಿ ಓದಿರ್ತೀರಿ. ಹಾಗೆಯೇ ಎಕ್ಸಾಮ್ನೂ ಅಟೆಂಡ್ ಮಾಡಿರ್ತೀರಿ. ಹಾಗೆಯೇ ಎಕ್ಸಾಮ್ ಸೆಂಟರ್ಗೆ ಹೋಗಿ ಮರಳಿ ಬರುವಾಗ ಖಂಡಿತವಾಗಿಯೂ ನೀವು ಈ ಮಾತನ್ನು ಮಾತ್ರ ಹೇಳಿರ್ತೀರಿ, ಈ ಕ್ವಶನ್ಸ್ ಯಾರು ತೆಗೆದಿದ್ರು ಮಾರಾಯ, ಈ ಕ್ವಶನ್ಸ್ಗಳು ಎಲ್ಲಿಂದ ಬಂದಿದ್ರು ಮಾರಾಯ, ನಾವು ಓದೇ ಇಲ್ಲಲ್ಲ ಇವನ ಅಂತ ಹೇಳ್ತೀರಿ. ಹೌದಲ್ಲ? ಇದಕ್ಕೆಲ್ಲ ಇಷ್ಟ ಕಾರಣಪ್ಪ. ಏನಂದ್ರೆ ನೀವು ಓದಿದ್ದು ನಿಮ್ಮ ತಲೆ ಒಳಗೆ ಇರುವುದಿಲ್ಲ, ನಿಮ್ಮ ಮೆಮ್ರಿ ಕಾರ್ಡ್ದಾಗ ಇರುವುದಿಲ್ಲ, ಅದು ಸೇವನ ಆಗಿರುವುದಿಲ್ಲ. ನೀವು ಓದಿರ್ತೀರಿ ಇಲ್ಲ ಅಂತ ಅನ್ನೋದಿಲ್ಲ, ಅದು ಒಂದೇ ತರ ಓದಿ ಅದನ್ನ ತಲೆಯಾಗಿ ಇಟ್ಕೊಂಡಿರ್ತೀರಿ. ಆ ಎಕ್ಸಾಮ್ ಸೆಂಟರ್ ಒಳಗೆ ಹೋಗ್ಬಿಡಿಕೆ ಆ ಕ್ವಶನ್ ಬೇರೆ ತರ ಕೇಳಿದ ತಕ್ಷಣ ನಿಮ್ ತಲೆಯಿಂದ ಎಲ್ಲ ಓಡಿ ಹೋಗ್ಬಿಡ್ತೈತಿ. ಅಯ್ಯೋ ನಾ ಹಿಂಗೆ ಓದಿಲ್ಲಲ್ಲ ಅಂತೇಳಿ. ಅದ್ರ ಹೊರಗೆ ಬಂದು ಮತ್ತೆ ಕ್ವಶನ್ ನೋಡ್ಕೊಂಡಾಗ ಸಮಾಧಾನದಲ್ಲಿ ಕೂತ್ ನೋಡಿದಾಗ ಅನಿಸ್ತೈತಿ, ಓ ನನಗೆ ಇದು ಗೊತ್ತಿತ್ತಲ್ಲ ಅಂತೇಳಿ. ಅವ್ರ ಪ್ರಶ್ನೆ ಇಷ್ಟ ಕೇಳ್ತಾರ, ನೀವು ಓದಿದ ವಿಷಯವನ್ನ ಸ್ವಲ್ಪ ಹಿಂದ ಮುಂದೆ ಮಾಡಿ ಕೇಳಿರ್ತಾರ ಅವ್ರು. ಅದಕ್ಕೆ ನಿಮ್ಗೆ ಎಕ್ಸಾಮ್ ಸೆಂಟರ್ ಒಳಗೆ ಅನಿಸ್ತೈತಿ ಏನಂದ್ರೆ ಈ ಕ್ವಶನ್ ಎಲ್ಲೋ ಓದಿದ್ನಲ್ಲ, ನೆನಪಿತ್ತು ನನಗ, ಆದ್ರೆ ಎಕ್ಸಾಮ್ ಸೆಂಟರ್ ಒಳಗೆ ಕೂತಾಗ ನೆನಪು ಬರ್ಲಿಲ್ಲಲ್ಪ ಅಂತ ಅನಿಸ್ತೈತಿ. ಹೌದಲ್ಲ? ನೀವು ಓದಿದ್ದು ನಿಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೋರಿ, ಓದ್ರಿ. ಎಕ್ಸಾಮ್ ಆಗೋಕ್ಕಿಂತ ಮುಂಚೆ, ಪ್ರತಿಯೊಂದು ಎಕ್ಸಾಮ್ ಆಗೋಕ್ಕಿಂತ ಮುಂಚೆನೂ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಕ್ವಶನ್ ಯಾವ ತರ ಕೇಳ್ತಾರೋ, ಯಾವ ಮೂಲದಿಂದ ಕೇಳ್ತಾರೋ ಅನ್ನೋದೆಲ್ಲ ಅರ್ಥ ಆಗ್ತೈತಿ ನಿಮ್ಗೆ. ಬೇಕಾದ್ರೆ ಯಾವ್ದಾದ್ರು ಸಕ್ಸಸ್ಫುಲ್ ಆಗಿ ನೌಕರಿ ಹಿಡಿದಿರ್ತಾನಲ್ಲ ಕ್ಯಾಂಡಿಡೇಟ್, ಅವ್ನು ಹೋಗಿ ಕೇಳ್ರಿ, ನೀನ್ ಹೆಂಗ್ ಓದಿತ್ತ ಅಂತೇಳಿ. ನಾ ಬುಕ್ಗಳು ಓದಿದ್ನಿ, ಅದ್ರ ಜೊತೆಗೆ ನಾ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ನಿ ಅಂತ ಹೇಳತಾನ ಹೇಳಲಿಕ್ಕೆ ಬೇಕು. ನೀವು ಹೆಚ್ಚಿಗೆ ಏನ್ ಮಾಡಕ್ ಹೋಗ್ಬೇಡ್ರಿ. ಲಾಸ್ಟ್ ಒಂದ್ 10 ರಿಂದ 15 ವರ್ಷದ ಕ್ವಶನ್ ಪೇಪರ್ ತಗೋರಿ, ಅದನ್ನ ಬಿಡಿಸ್ಕೊತ ಹೋಗ್ರಿ. ವಿಷಯವಾರು ನೋಟ್ ಮಾಡ್ಕೊತ ಹೋಗ್ರಿ, ಯಾವ್ಯಾವ ವಿಷಯದ ಮೇಲೆ ಹೆಂಗ್ ಕ್ವಶನ್ ಕೇಳ್ತಾನೋ ಅಂತೇಳಿ ಒಂದ್ ಕಡೆ ಬರ್ಕೊತ ಹೋದ್ರಂದ್ರ ನಿಮ್ಮಂತ ಶಾಣೆನೇ ಇರಲ್ಲ. ಯಾಕಂದ್ರೆ ಇವೆಲ್ಲಾ ಪ್ರಶ್ನೆಗಳು ನೀವು ಓದಿರ್ತೀರಿ, ಬುಕ್ ಒಳಗೆ ಓದಿರ್ತೀರ ಅನ್ನಂತ ಕ್ವಶನ್ಗಳು ಹೆಂಗ್ ಬೇಕಂಗ್ ಉಲ್ಟಾ ಪಲ್ಟಾ ಮಾಡಿ ಕೇಳಿದ್ರು ಎಕ್ಸಾಮ್ ಇಲ್ಲ ಕಾರಣಕ್ಕಾಗಿ ಮನ್ಯಾಗ ಕೂತಾಗ ಅಥವಾ ಲೈಬ್ರರಿ ಒಳಗೆ ಎಲ್ಲಾರು ಕೂತು ಓದುವಾಗ ತಲೆಯಾಗ ಆಟೋಮೆಟಿಕ್ ಆಗಿ ಬರ್ತಾವು. ನಿಮ್ ಜ್ಞಾಪಕ ಶಕ್ತಿನೂ ಜಾಸ್ತಿ ಆಗ್ತೈತಿ, ತಲೆಯಾಗ ಉಳಿತಾವು. ಈ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಂದ್ರೆ ಇನ್ನೊಂದು ಏನು ಉಪಯೋಗ ಅಂದ್ರೆ ಆಲ್ಮೋಸ್ಟ್ ಇದ್ರೊಳಗಿನ ಒಂದೊಂದು ಕ್ವಶನ್ ಈಗಿನ ಎಕ್ಸಾಮ್ಗೂ ರಿಪೀಟ್ ಆಗೋ ಚಾನ್ಸಸ್ ಭಾಳ ಇರ್ತಾವ. ಪ್ರತಿಯೊಂದು ಎಕ್ಸಾಮ್ಗಿಂತ ಮುಂಚೆನೂ ಓಲ್ಡ್ ಕ್ವಶನ್ ಪೇಪರ್ ಅನಲೈಸ್ ಮಾಡೋದು ಬಹಳ ಉತ್ತಮ. ಹಿಂದಕ್ಕೆಲ್ಲ ನಾವು ಓದೋ ಟೈಮ್ನಾಗ ಹಳೆ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡೋದಂದ್ರ ಮುಗಲ ಕಳ್ಕೊಂಡ್ ಏನಂತಾರ, ಮುಗಲ್ ಕಳ್ಚ್ಕೊಂಡ್ ಮೈ ಮೇಲೆ ಬಿದ್ದಂಗ ಆಕಿತ್ತಂತಾರಲ್ಲ ಹಂಗ. ಆತರ ಎಲ್ಲಿಯೂ ಸಿಗ್ತಿರ್ಕಿಲ್ಲ. ಯಾವ್ಯಾವ ಮ್ಯಾಗ್ಜಿನ್ದಾಗಿನವ ಯಾರ ತರ ಅಂತೇಳಿ ಹೋಗಿ ಬುಕ್ಸ್ ತಗೊಂಡು ಜೆರಾಕ್ಸ್ ಮಾಡ್ಕೊಂಡು ಈ ತರ ಎಲ್ಲ ಸೇವ್ ಮಾಡ್ಕೊತಿದ್ವಿ ನಾವು. ಈಗೆಲ್ಲ ಏನಿಲ್ಲ, ಯೂಟ್ಯೂಬ್ದಾಗ ಒಂದಿಷ್ಟು ಸರ್ಚ್ ಮಾಡಿ ಸಾಕು, ಕ್ವಶನ್ ಪೇಪರ್ ಹಾಕಿ ಆಟೋಮೆಟಿಕ್ ಆಗಿ ಕೈಯಾಗ ಸಿಕ್ಬಿಡ್ತಾವ. ಹಿಂಗಾಗಿ ನಿಮಗೂ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತೇಳಿ ನನ್ನ ಇಷ್ಟು ವರ್ಷದ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಒಳಗೆ ನನ್ನಂತಲ್ಲಿ ಏನ್ ಕಲೆಕ್ಟ್ ಆಗಿದಾವಲ್ಲ ಆ ಕ್ವಶನ್ ಪೇಪರ್ಗಳು ನಾನು ಆಲ್ಮೋಸ್ಟ್ ಯೂಟ್ಯೂಬ್ದಾಗ ಹಾಕಿ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ತೇನೆ. ನನ್ನಂತಲ್ಲಿ ಇರುವಂತ ಒರಿಜಿನಲ್ ಕ್ವಶನ್ ಪೇಪರ್ ಅಲಾಂಗ್ ವಿತ್ ಅದು ಇಲಾಖಾವಾರವಾಗಿ ಬಿಟ್ಟಿದ್ದು ಕೀ ಆನ್ಸರ್ಗಳು ಅದಾವು. ಅದ್ರ ಜೊತೆಗೇನೆ ನಾನು ಈ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿರ್ತೇನೆ. ಈಗಂತೂ ಕನ್ನಡ ಮೀಡಿಯಂ ಅಭ್ಯರ್ಥಿಗಳ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಹುಡುಗರು ಓದಾತಾರ ಗೌರ್ಮೆಂಟ್ ಜಾಬ್ ಸಲುವಾಗಿ. ಹಿಂಗಾಗಿ ಕನ್ನಡ ಮೀಡಿಯಂ ಕ್ವಶನ್ಸ್ಗಳ ಜೊತೆಗೇನು ಇಂಗ್ಲಿಷ್ ಕ್ವಶನ್ಗಳನ್ನು ಹಾಕಿರ್ತಾನೆ. ಯಾಕಂದ್ರೆ ಅವ್ರಿಗೂ ಅರ್ಥ ಆಗ್ಲಿ, ಓದಾಕ ಒಂದ್ ಸ್ವಲ್ಪ ಈಸಿಯಾಗಿ ಮಟೀರಿಯಲ್ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಇಂಗ್ಲಿಷ್ ಕ್ವಶನ್ಗಳನ್ನು ಅಲ್ಲೇ ಕೆಳಗೆ ಅಥವಾ ಸೈಡ್ ಹಾಕಿಬಿಟ್ಟಿರ್ತಾನ. ಅವರು ಈ ಮೂಲಕ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅರ್ಥ ಮಾಡ್ಕೋಬೇಕಂತೇಳಿ ಸೈಡ್ ಹಾಕಿದ ಒಂದು ಕ್ವಶನ್ಗಳು. ಈ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ ಬೆಂಬಲ ನನಗೆ ತುಂಬಾ ಅವಶ್ಯಕತೆ ಐತಿ. ಈ ತರ ವಿಡಿಯೋನ ಅಥವಾ ಈ ನನ್ನ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಒಳಗೆ ಶೇರ್ ಮಾಡ್ರಿ. ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ಕ್ವಶನ್ ಪೇಪರ್ ಯಾವ್ದಾದ್ರು ಇಲ್ಲಂದ್ರೂ ಕೇಳ್ರಿ, ನಾ ಎಲ್ಲ ಹಾಕೋ ಪ್ರಯತ್ನ ಮಾಡ್ತೇನೆ. ನಿಮ್ಗೆ ಯಾವ ವಿಷಯಗಳ ಮೇಲೆ ಕ್ವಶನ್ ಪೇಪರ್ ಅಥವಾ ಕ್ವಶನ್ಸ್ಗಳು ಬೇಕಂತ ಹೇಳಿ ಕಾಮೆಂಟ್ಸ್ ಮಾಡ್ರಿ, ಅದನ್ನು ಒದಗಿಸೋ ಪ್ರಯತ್ನ ಮಾಡ್ತೇನೆ. ಮತ್ತಿದು ನಿಮ್ದ ಚಾನಲ್ ಅಂತ ತಿಳ್ಕೊಂಡ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ
ಅನ್ನೋದನ್ನ ಮರಿಬೇಡ್ರಿ. ಈ ವಿಡಿಯೋ ಒಳಗೆ ಏನೈತೆ ಅಂದ್ರಪ್ಪ 2007 ಮತ್ತು 2008 ನಡೆದಂತ PDO ಪರೀಕ್ಷೆ ಏನೈತಲ್ಲ ಅದ್ರ ಕ್ವಶನ್ ಪೇಪರ್ನ ಇಲಾಖಾ ಉತ್ತರಗಳಿಗೆ ನೀಡಲಾಗಿದೆ. ಇದ್ರಾಗ ಇಂಗ್ಲಿಷ, ಕಂಪ್ಯೂಟರ್, ಜನರಲ್ ನಾಲೆಜ್, ಕನ್ನಡ, ಗ್ರಾಮೀಣಾಭಿವೃದ್ಧಿ ವಿಷಯವನ್ನ ಒಳಗೊಂಡೈತಿ ಈ ಪತ್ರಿಕೆ. ಇದು 2007-2008 ನಡೆದ ಪರೀಕ್ಷೆ ಆಗಿದ್ರಿಂದ ಕೆಲವೊಂದು ಡಾಟಾ ಅಥವಾ ಇನ್ಫಾರ್ಮೇಶನ್ಗಳು ಇರ್ತಾವಲ್ಲ ಚೇಂಜ್ ಆಗಿರ್ಲೂಬಹುದು. ಅದನ್ನ ಈಗಿನ ತಕ್ಕಂಗೆ ಡೇಟಾ ಚೇಂಜ್ ಮಾಡಕ್ಕೆ ಪ್ರಯತ್ನ ಮಾಡಲಾಗಿದೆ. ನೋಡಿ ಎಷ್ಟು ಸಾಧ್ಯ ಆಕೈತಿಲ್ಲ ಅದು ಚೇಂಜ್ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಕ್ವಶನ್ ಪೇಪರ್ ಏನೈತಲ್ಲ ಇದೊಂದು 15-18 ವರ್ಷದ ಹಿಂದಿಂದ ಇರೋದ್ರಿಂದ ಈ SDA ಮುಂದೆ ಬರುವಂಥ ಎಕ್ಸಾಮ್ಗಳು SDA, FDA, ಗ್ರೂಪ್ C, ಗ್ರೂಪ್ P, PC, PSI, PDO, SDA ಎಕ್ಸಾಮ್ಗಳು ಮುಂದೆ ಬರುವಂಥ ಎಕ್ಸಾಮ್ಗಳು ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿ ವಿಷಯ ಅನ್ನೋದು ಪ್ರತಿಯೊಂದು ಎಕ್ಸಾಮ್ದೊಳಗೂ ಪೇಪರ್ 1 ಅದ್ರೊಳಗೆ ಕೇಳತ್ತಾರ. ಹಿಂಗಾಗಿ ಸ್ವಲ್ಪ ನೋಡ್ಕೋದು ಉತ್ತಮ. ಇಂಗ್ಲಿಷ್ ಗ್ರಾಮರ್ ಆಯ್ತು, ಕಂಪ್ಯೂಟರ್ ಆಯ್ತು, ಜನರಲ್, ಕನ್ನಡ ಇದಂತಿ ಕಾಮನ್ ಆಗಿ ಇದ್ದೇ ಇರ್ತೈತಿ. ಹಿಂಗಾಗಿ ಪ್ರತಿಯೊಂದು ವಿಷಯದ ಮೇಲೂ ಒಂದು ಸ್ವಲ್ಪ ಮನಸ್ಸು ಕೊಟ್ಟು ತಿಳ್ಕೊತ ಹೋದ್ರಿ ಅಂದ್ರೆ ಅನುಕೂಲ ಆಗ್ತೈತಿ. ಹಳೆ ಕ್ವಶನ್ಗಳಿಂದ ಬಿಡ್ಸ್ಕೊತ ಬಂದು ಅಂದ್ರೆ ಮುಂದಿನ ಈಗಿನ ಅಂತಿ ಸಿಗ್ತಾವ ನಿಮ್ಗೆ. ಈಗಿನ ತಕ್ಕಂಗ ಹಳೆ ಸಿಗುತ್ತ ಡೌಟ್ ಇದ್ರು ಇರ್ತಾವು, ಡೌಟ್ ಇರ್ತೈತಿ. ಆದ್ರೂ ನಾ ಅದನ್ನು ಒದಗಿಸುವಂತ ಪ್ರಯತ್ನ ಮಾಡಿದನು. ಹಂಗಂತ ಹೇಳ್ತಾ ಈಗ ಕ್ವಶನ್ ಪೇಪರ್ ಅನಲೈಸ್ ಮಾಡೋಣ. ಹಂಗಾರ ಜನರಲ್ ಇಂಗ್ಲಿಷ್. Novels adapted for the stage have never really been my cup of tea. The items means option A, not to one's taste. Option B, something which is mediocre. Option C, to be odd in taste. Option D, never a treat. The right answer is not to one's taste. Next question. Patience and perseverance leads to achievement means option A, there are two sides to every question. Option B, slow and steady. Option B, slow and steady wins the race. Option C, practice makes perfect. Option D, there is time like the present. The correct answer is slow and steady wins the race. Next question. My neighbor along with her 2 dogs dash across the pasture daily. Option A, walks. Option B, walking. Option C, walk. Option D, is walking. The correct answer is option A, walks. Next question. Pick out odd words. Option A, preserve. Option B, conserve. Option C, engage. Option D, protect. The correct answer is option C, engage. Next question. Kiran is dash intelligent boy. He got dash best student award. The appropriate words to be filled in the blanks are option A, the, and. Option B, a, the. Option C, and, the. Option D, and, a. Correct answer is option C, and, the. Next question. The noise frightened the horse. This can also be written as option A, the horse had been frightened by the noise. Option B, the horse had been frightened by the noise. Option C, the horse was being frightened by the noise. Option D, the horse was frightened by the noise. The correct answer is option D, the horse was frightened by the noise. Next question. To give someone a piece of your mind means option A, to clear your mind of doubts. Option B, to give a sound scolding. Option C, to calm your temper. Option D, to break the ice. The correct answer is to give a sound scolding.
The next question. The synonym of ameliorate. Option A, decay. Option B, improve. Option C, die. Option D, success. Correct answer is option B, improve. Next question. The opposite of ephemeral is option A, spiritual. Option B, ethical. Option C, permanent. Option D, stable. The correct answer is option C, permanent. Next question. Choose the correctly spelt word. The correct answer is option D, homogeneous. 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 Next question. Dash of impending danger. He will not anticipate it. Option A, if you have warned him. Option B, unless you warn him. Option C, until you have warned him. Option D, unless you warn him. The correct answer is option B, unless you warn him. The next question. The negative prefix for the word glorious is option A, un. Option B, dis. Option C, in. Option D, in. The correct answer is option C, in. The next question. Which one of the given pair of words is similar to the following? Apathy, indifference. Option A, in total, partially. Option B, pleasure, torture. Option C, sound, light. Option D, bona fide, genuine. The correct answer is option D, bona fide, genuine. The next question. Reverently means option A, to annoy deeply. Option B, to love deeply. Option C, to irritate deeply. Option D, to respect deeply. Correct answer is option D, to respect deeply. Next question. Choose the correctly spelt word. The correct answer is option C, perseverance. Perseverance. Next question. There are 4 flyovers coming up in our area, with 3 soon to open and more in the pipeline. The underlined words mean option A, on the way. Option B, following each other. Option C, far away from each other. Option D, ready for inauguration. The correct answer is option A, on the way. Next question. The tenacity demonstrated by the youngster was appreciated by all. The underlined word means option A, courage. Option B, intelligence. Option C, determination. Option D, audacity. The correct answer is option C, determination. The next question. Pick the odd word out. Option A, humble. Option B, greedy. Option C, meek. Option D, unassuming. The correct answer is option B, greedy. Next question. The scissors dash on the desk. Option A, was. Option B, are. Option C, is. Option D, has been. The correct answer is option B, are. Next question. Which of the following is arranged in alphabetical order? Option A, Arun, Aishwarya, Arya, Amartya. Option B, Amartya, Aishwarya, Arun, Arya. Option C, Aishwarya, Amartya, Arun, Arya. Option D, Arya, Amartya, Aishwarya, Arun. The correct answer is option C, Aishwarya, Amartya, Arun, Arya. Next question. Find the pair that is similar to goose gander. Appendix A. Answer option A,
ox, oxen. Option B, mouse, rat. Option C, peahen, peacock. Option D, moose, snake. The correct answer is option A. The correct answer is option C, peahen, peacock. Next question. Peter Piper picked a peck of pickled peppers, and where is the peck of pickled peppers Peter Piper picked? How many peas are there in the sentence? Option A 17, option B 16, option C 19, option D none of these. The correct answer is none of these. Option D none of these. Next question. Income tax is generally associated for one's annual income. Identify the grammatically correct phrase for the underlined words. Option A dependent on uns. Option B associated with uns. Option C related to uns. Option D no correction required. The correct answer is option C related to uns. Next question. Vinod had all along been kind to Jagan, so he dashed by being loyal to him. Option A reprimanded. Option B remanded. Option C reciprocated. Option D retaliated. The correct answer is option C reciprocated. Next question. What makes life interesting is constant variation and change. Means option A live and let live. Option B the unexpected always happens. Option C variety is the spice of life. Option D there is many a good tune played on the old fiddle. The correct answer is option C variety is spice of life. Answer question 26 and 27 based on the following passage. One essential factor is usually overlooked in the national plans for development. The forgotten factor is the role of women. Development will be handicapped as long as women remain second-class citizens, uneducated, without any voice in family or community decisions, without legal or economic status, married when they are practically children, and many of them die before they are of school age. We can enhance development by improving women power, by giving women opportunity to develop themselves. Question is, the author appears to be a option A psychologist, option B doctor, option C accountant, option D economics. The correct answer is option D economist. The next question. After reading the paragraph, which one of these are problems? Option A lack of literacy among women. Option B lack of economic independence. Option C poor mortality rates. Option D all of these. The correct answer is option D all of these. Answer questions 28 to 30 based on the following passage. Long years ago, we made a tryst with destiny, and now the time comes when we shall redeem our pledge, not wholly or in full measure, but every substantially. At the stroke of the midnight hour, when the world sleeps, India will awake
to life and freedom. A moment comes, which comes but rarely in history, when we step out from the old to the new, when an age ends, and when the soul of nation, long suppressed, finds eternal utterance, finds utterance. Is the fitting that at this solemn moment we take the pledge of dedication to the service of India and her people and to the still larger cause of humanity. The ambition of the greatest man of our generation has been to wipe every tear from every eye. The question is, which event does the paragraph refer to? Option A, January 26, 1950. Option B, October 2, 1869. Option C, August 15, 1947. Option D, none of these. The correct answer is option C, August 15, 1947. Next question. Made a trust with destiny means? Option A, to come to terms with destiny. Option B, to turn the tables on destiny. Option C, an appointment with destiny. Option D, to change the destiny. The correct answer is an appointment with destiny. The next question. Who is the author referring to as the greatest man of our generation? Option A, Jawaharlal Nehru. Option B, Mahatma Gandhi. Option C, Sardar Vallabhbhai Patel. Option D, Lokmanya Tilak. The correct answer is option B, Mahatma Gandhi. ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಅನ್ನು ಸಂಕ್ಷಿಪ್ತವಾಗಿ ಸೂಚಿಸುವ ಅಕ್ಷರ ಯಾವುದು? The right acronym for Indian National Satellite. Answer option B, INSAT. The correct answer is option B, INSAT. ಮುಂದಿನ ಪ್ರಶ್ನೆ. ICAR ಅಂದರೆ? ಆಪ್ಷನ್ ಎ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಆಪ್ಷನ್ ಬಿ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಏರೋಸ್ಪೇಸ್ ರಿಸರ್ಚ್. ಆಪ್ಷನ್ ಸಿ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ರಿಸರ್ಚ್. ಆಪ್ಷನ್ ಡಿ, ಇಂಡಿಯನ್ ಕಲ್ಚರಲ್ ಅಂಡ್ ಅಕಾಡೆಮಿಕ್ ರಿಸರ್ಚ್. ದ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಈ ದಿನದಂದು ಆಚರಿಸಲಾಗುವುದು. ಆಪ್ಷನ್ ಸಿ, ಆಪ್ಷನ್ ಎ ಮೇ 31. ಆಪ್ಷನ್ ಬಿ ಜುಲೈ 4. ಆಪ್ಷನ್ ಸಿ ಜೂನ್ 5. ಆಪ್ಷನ್ ಡಿ ಜೂನ್ 4. ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ 5. ಅರಣ್ಯ ಸಂಶೋಧನಾ ಸಂಸ್ಥೆ ಈ ಸ್ಥಳದಲ್ಲಿದೆ. ಆಪ್ಷನ್ ಎ ಚೆನ್ನೈ. ಆಪ್ಷನ್ ಬಿ ಹೈದರಾಬಾದ್. ಆಪ್ಷನ್ ಸಿ ಡೆಹ್ರಾಡೂನ್. ಆಪ್ಷನ್ ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡೆಹ್ರಾಡೂನ್. ಡಾಕ್ಟರ್ APJ ಕಲಾಂ ಅವರು ಈ ಗ್ರಂಥವನ್ನು ರಚಿಸಿದ್ದಾರೆ. ಆಪ್ಷನ್ ಎ ವಿಂಗ್ಸ್ ಆಫ್ ಲೈಟ್. ಆಪ್ಷನ್ ಬಿ ವಿಂಗ್ಸ್ ಆಫ್ ಫೇಮ್. ಆಪ್ಷನ್ ಸಿ ವಿಂಗ್ಸ್ ಆಫ್ ಫೈರ್. ಆಪ್ಷನ್ ಡಿ ವಿಂಗ್ಸ್ ಆಫ್ ಫ್ಲೇಮ್. ಸರಿಯಾದ ಉತ್ತರ ವಿಂಗ್ಸ್ ಆಫ್ ಫೈರ್. ಆಪ್ಷನ್ ಸಿ ವಿಂಗ್ಸ್ ಆಫ್ ಫೈರ್. ಕರ್ನಾಟಕ ಕುಲಪುರೋಹಿತ ಎಂದು ನಾಮಾಂಕಿತರಾದವರು ಯಾರು? ಆಪ್ಷನ್ ಎ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಆಪ್ಷನ್ ಬಿ ಶ್ರೀ ಆಲೂರು ವೆಂಕಟರಾಯರು. ಆಪ್ಷನ್ ಸಿ ಶ್ರೀ ನರಸಿಂಹಾಚಾರ್ಯರು. ಆಪ್ಷನ್ ಡಿ ಶ್ರೀ ಕುವೆಂಪುರವರು. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ಆಲೂರು ವೆಂಕಟರಾಯರು.
ಭಾರತದಲ್ಲಿ 40% ಮುಸುಕಿನ ಜೋಳ ಬೆಳೆಯುವುದು. ಆಪ್ಷನ್ ಎ ತಮಿಳುನಾಡು ಮತ್ತು ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ ಕೇರಳ, ಆಪ್ಷನ್ ಸಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಆಪ್ಷನ್ ಡಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ. 25 ತಂತ್ರಜ್ಞರು, 20 ವಿಜ್ಞಾನಿಗಳು, 18 ಉಪಾಧ್ಯಾಯರು ಮತ್ತು 12 ವ್ಯವಸ್ಥಾಪಕರು ಒಂದು ಪ್ರದೇಶಕ್ಕೆ ಹೋಗಿ ಒಟ್ಟು 2,66,000 ರೂಪಾಯಿ ಖರ್ಚು ಮಾಡಿದರು. 5 ಜನ ತಂತ್ರಜ್ಞರು ಖರ್ಚು ಮಾಡಿದಷ್ಟು ಹಣವನ್ನು 4 ಜನ ವಿಜ್ಞಾನಿಗಳು ವ್ಯಯಿಸಿದರು. 12 ಜನ ವಿಜ್ಞಾನಿಗಳು ಖರ್ಚು ಮಾಡಿದಷ್ಟು ಹಣವನ್ನು 9 ಜನ ಉಪಾಧ್ಯಾಯರು ವ್ಯಯಿಸಿದರು ಮತ್ತು 6 ಜನ ಉಪಾಧ್ಯಾಯರು ಖರ್ಚು ಮಾಡಿದಷ್ಟು ಹಣವನ್ನು 8 ಜನ ವ್ಯವಸ್ಥಾಪಕರು ವ್ಯಯಿಸಿದರು. ಪ್ರತಿಯೊಂದು ಗುಂಪಿನವರು ಒಂದು ಮೊತ್ತದ ಹಣವನ್ನು ಖರ್ಚು ಮಾಡಿದ್ದಲ್ಲಿ ಒಬ್ಬ ವಿಜ್ಞಾನಿ ಎಷ್ಟು ಹಣ ಖರ್ಚು ಮಾಡಿದ್ದಾರೆ? ಆಪ್ಷನ್ ಎ ರೂಪಾಯಿ 2,800, ಆಪ್ಷನ್ ಬಿ ರೂಪಾಯಿ 3,500, ಆಪ್ಷನ್ ಸಿ ರೂಪಾಯಿ 3,600, ಆಪ್ಷನ್ ಡಿ ರೂಪಾಯಿ 4,200. ಸರಿಯಾದ ಉತ್ತರ ಆಪ್ಷನ್ ಸಿ ರೂಪಾಯಿ 3,600. ಡೈಸಿನ 4 ರೂಪಗಳು ಈ ಚಿತ್ರದಂತಿದ್ದರೆ 4ರ ಹಿಂದಿನ ಸಂಖ್ಯೆ ಯಾವುದು? ಆಪ್ಷನ್ ಎ 2, ಆಪ್ಷನ್ ಬಿ 5, ಆಪ್ಷನ್ ಸಿ 3, ಆಪ್ಷನ್ ಡಿ 1. ಸರಿಯಾದ ಉತ್ತರ ಆಪ್ಷನ್ ಡಿ 1. ಸರಿಯಾದ ಚಿತ್ರವನ್ನು ಆಯ್ದು ಉಳಿದ ಚಿತ್ರವನ್ನು ಪೂರ್ಣಗೊಳಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಸುನಾಮಿಯು ಉಂಟಾಗಲು ಇದು ಕಾರಣವಾಗಿದೆ. ಆಪ್ಷನ್ ಎ ಬಿರುಗಾಳಿ ಅಥವಾ ಚಂಡಮಾರುತ, ಆಪ್ಷನ್ ಬಿ ಉಲ್ಕೆಯಪಾತ, ಆಪ್ಷನ್ ಸಿ ಭೂಕಂಪ, ಆಪ್ಷನ್ ಡಿ ಚಂದ್ರನ ಸಾಂದ್ರತೆಯಲ್ಲಿ ಬದಲಾವಣೆ. ಸರಿಯಾದ ಉತ್ತರ ಭೂಕಂಪ, ಅರ್ಥ್ಕ್ವೇಕ್ಸ್. ಸಮುದ್ರವು ಸಾಗರದಿಂದ ಈ ವಿಷಯಗಳಲ್ಲಿ ಭಿನ್ನವಾಗಿವೆ. ಆಪ್ಷನ್ ಎ ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ, ಆಪ್ಷನ್ ಬಿ ಅದು ನಿಗದಿಗಿಂತ ಸ್ವಲ್ಪ ದೊಡ್ಡದಾಗಿದೆ, ಆಪ್ಷನ್ ಸಿ ಅದರಲ್ಲಿ ನಿಗದಿತ ಅಳತೆಯ ನೀರು ಇರುವುದಿಲ್ಲ, ಆಪ್ಷನ್ ಡಿ ಅದಕ್ಕೆ ಯಾವ ಎಲ್ಲಿಯೂ ಇರುವುದಿಲ್ಲ. ಸರಿಯಾದ ಉತ್ತರ ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ. ಆಪ್ಷನ್ ಎ ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ. ಇಟ್ ಈಸ್ ಪಾರ್ಷಿಯಲಿ ಸರೌಂಡೆಡ್ ಬೈ ದ ಲ್ಯಾಂಡ್. ಲೀನಾ, ಮನು, ನೀರಜ್, ಓಮರ್, ಪಾಲ್, ಕೈಸರ್ ಎಂಬುವರು 6 ಜನ ಸ್ನೇಹಿತರು. ಲೀನಾ ಎಂಬುವಳು ಮನುಗಿಂತ ಹಿರಿಯಳು, ಆದರೆ ನೀರಜ್ಗಿಂತ ಚಿಕ್ಕವಳು. ಓಮರ್ ಎಂಬುವನು ನೀರಜ್ ಮತ್ತು ಪಾಲ್ಗಿಂತ ಕಿರಿಯವ. ಕೈಸರ್ ಎಂಬುವನು ಪಾಲ್ಗಿಂತ ಹಿರಿಯವನು. ಕೆಳಗಿನ ಸಾಲುಗಳಲ್ಲಿ ಯಾವುದು ಸರಿಯಾದರೆ ಯಾರು ಅತ್ಯಂತ ಹಿರಿಯರೆಂದು ಪರಿಗಣಿಸಬಹುದು? ಆಪ್ಷನ್ ಎ ಓಮರ್ ಎಂಬುವನು ಮನುಗಿಂತ ಕಿರಿಯ, ಆಪ್ಷನ್ ಬಿ ನೀರಜ್ ಎಂಬುವನು ಪಾಲ್ಗಿಂತ ಹಿರಿಯ, ಆಪ್ಷನ್ ಸಿ ಕೈಸರ್ ಎಂಬುವನು ಲೀನಾಗಿಂತ ಹಿರಿಯ, ಆಪ್ಷನ್ ಡಿ ಕೈಸರ್ ಮತ್ತು ಪಾಲ್ ಇವರ ಸರಾಸರಿ ವಯಸ್ಸು ನೀರಜ್ನ ವಯಸ್ಸಿನಗಿಂತ ಜಾಸ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ನೀರಜ್ ಎಂಬುವನು ಪಾಲ್ಗಿಂತ ಹಿರಿಯ. ಆಪ್ಷನ್ ಬಿ ನೀರಜ್ ಈಸ್ ಓಲ್ಡರ್ ದೆನ್ ಪಾಲ್. ಭಾರತದ ಸಂವಿಧಾನದಲ್ಲಿ ಎಷ್ಟು ವಿವರಣಾ ಪಟ್ಟಿಗಳಿವೆ ಅಥವಾ ನಿಬಂಧನೆಗಳಿವೆ ಅಥವಾ ಶೆಡ್ಯೂಲ್ಗಳಿವೆ? ಆಪ್ಷನ್ ಎ 12, ಆಪ್ಷನ್ ಬಿ 20, ಆಪ್ಷನ್ ಸಿ 10, ಆಪ್ಷನ್ ಡಿ 25. ಸರಿಯಾದ ಉತ್ತರ ಆಪ್ಷನ್ ಎ 12.
ಸಂವಿಧಾನದ ಈ ನಿಬಂಧನೆಯಲ್ಲಿ ಅಂದರೆ ಶೆಡ್ಯೂಲ್ಗಳಲ್ಲಿ ಅಧಿಕಾರ, ಜವಾಬ್ದಾರಿ ಮತ್ತು ಪಂಚಾಯಿತಿಯ ಪ್ರಭಾವಗಳು ಇವೆ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 11. ಆಪ್ಷನ್ ಡಿ 11. ರಾಯಚೂರು ದೋಅಬ್ ಎಂಬುದು ಈ ನದಿಗಳ ನಡುವೆ ಇದೆ. ಆಪ್ಷನ್ ಎ ಕಾವೇರಿ ಮತ್ತು ಕೃಷ್ಣ, ಆಪ್ಷನ್ ಬಿ ಕೃಷ್ಣ ಮತ್ತು ಗೋದಾವರಿ, ಆಪ್ಷನ್ ಸಿ ಕಾವೇರಿ ಮತ್ತು ಗೋದಾವರಿ, ಆಪ್ಷನ್ ಡಿ ಕೃಷ್ಣ ಮತ್ತು ತುಂಗಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ಮತ್ತು ತುಂಗಭದ್ರಾ. ಪ್ಲಾನಿಂಗ್ ಕಮಿಷನ್ ಭವಿಷ್ಯದ ಎಸ್ಟಿಮೇಟೆಡ್ ಪ್ರೋಗ್ರೆಸ್ ಅನ್ನು ಡಾಕ್ಯುಮೆಂಟ್ ರೂಪದಲ್ಲಿ ಪ್ರಸ್ತುತಪಡಿಸುತ್ತದೆ. ಅದನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ ಸಿ ಇಂಡಿಯಾ ಮಿಷನ್ 2020. ಭಾರತದಲ್ಲಿ ಪ್ರಥಮವಾಗಿ ಪ್ರಕಾಶಿಸಲ್ಪಟ್ಟ ವಾರ್ತಾಪತ್ರಿಕೆ. ಆಪ್ಷನ್ ಎ ಬಾಂಬೆ ಸಮಾಚಾರ್, ಆಪ್ಷನ್ ಬಿ ಬೆಂಗಾಲ್ ಪತ್ರಿಕೆ, ಆಪ್ಷನ್ ಸಿ ಬೆಂಗಾಲ್ ಗೆಜೆಟ್, ಆಪ್ಷನ್ ಡಿ ದಿ ಹಿಂದೂ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಾಲ್ ಗೆಜೆಟ್. ಸಂವಿಧಾನದ 356ನೇ ನಿಬಂಧನೆಯು ಮುಖ್ಯವಾದುದು ಏಕೆಂದರೆ ಅದು ಆಪ್ಷನ್ ಎ ಅಂತಾರಾಜ್ಯ ಸಂಬಂಧಗಳ ಕುರಿತದ್ದಾಗಿದೆ, ಆಪ್ಷನ್ ಬಿ ಪ್ರೆಸ್ಗೆ ಸಂಬಂಧಿಸಿದ್ದು, ಆಪ್ಷನ್ ಸಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದ್ದು, ಆಪ್ಷನ್ ಡಿ ಬಡ್ಜೆಟ್ ಹಂಚಿಕೆ ಕುರಿತದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ ಬಡ್ಜೆಟ್ ಹಂಚಿಕೆ ಕುರಿತದ್ದು. ರ ನೊಬೆಲ್ ಪ್ರೈಸ್ ಫಾರ್ ಎಕನಾಮಿಕ್ಸ್ ಅನ್ನು ಅಮರ್ತ್ಯ ಸೇನ್ ಅವರ ಈ ಕೊಡುಗೆಗಾಗಿ ನೀಡಲಾಗಿದೆ. ಆಪ್ಷನ್ ಎ ವೆಲ್ಫೇರ್ ಎಕನಾಮಿಕ್ಸ್, ಆಪ್ಷನ್ ಬಿ ಮೈಕ್ರೋ ಎಕನಾಮಿಕ್ಸ್, ಆಪ್ಷನ್ ಸಿ ಡೆವಲಪ್ಮೆಂಟ್ ಎಕನಾಮಿಕ್ಸ್, ಆಪ್ಷನ್ ಡಿ ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ವೆಲ್ಫೇರ್ ಎಕನಾಮಿಕ್ಸ್. ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವು 1969ರಲ್ಲಿ ಆರಂಭವಾದಾಗಿನಿಂದ ಕರ್ನಾಟಕದ ಎಷ್ಟು ಮಂದಿ ನಟರು ಪ್ರಶಸ್ತಿ ಪಡೆದಿದ್ದಾರೆ? ಆಪ್ಷನ್ ಎ 3, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ ಯಾರು ಇಲ್ಲ 0. ಇಲ್ಲಿ ನಟರು ಅಂತ ಕೇಳಿದಕ್ಕೆ ಆಪ್ಷನ್ ಸಿ 1 ಸರಿಯಾದ ಉತ್ತರ. ಭಾರತದ ಅತಿ ಕಡಿಮೆ ಜನನಿಬಿಡವಾದ ರಾಜ್ಯಗಳು ಅಂದ್ರೆ ಜನ ಕಡಿಮೆ ಇರುವಂತ ರಾಜ್ಯ ಯಾವ್ಯಾವ ಅಂದ್ರೆ ಆಪ್ಷನ್ ಎ ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ, ಗೋವಾ, ಆಪ್ಷನ್ ಬಿ ನಾಗಾಲ್ಯಾಂಡ್, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ, ಆಪ್ಷನ್ ಸಿ ಮೇಘಾಲಯ, ಮಣಿಪುರ, ಮಿಜೋರಾಂ, ಸಿಕ್ಕಿಂ, ಆಪ್ಷನ್ ಡಿ ಸಿಕ್ಕಿಂ, ಮಣಿಪುರ, ಅರುಣಾಚಲ ಪ್ರದೇಶ್, ಗೋವಾ. ಸರಿಯಾದ ಉತ್ತರ ಎ ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ, ಗೋವಾ. ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರವನ್ನು ಈ ಕೆಳಗಿನವರಲ್ಲಿ ಯಾರು ಪಡೆದಿಲ್ಲ? ಆಪ್ಷನ್ ಎ ವಿಶ್ವನಾಥನ್ ಆನಂದ್, ಆಪ್ಷನ್ ಬಿ ಪ್ರಕಾಶ್ ಪಡುಕೋಣೆ, ಆಪ್ಷನ್ ಸಿ ಪಂಕಜ್ ಅದ್ವಾನಿ, ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕಾಶ್ ಪಡುಕೋಣೆ. ಪಡುವಲಪಾಯ ಮತ್ತು ಮೂಡಲಪಾಯ ಇವು ಯಾವ ನೃತ್ಯ ಪ್ರಕಾರದ ರೂಪಗಳು? ಆಪ್ಷನ್ ಎ ಡೊಳ್ಳು ಕುಣಿತ, ಆಪ್ಷನ್ ಬಿ ಕರಗ, ಆಪ್ಷನ್ ಸಿ ಯಕ್ಷಗಾನ, ಆಪ್ಷನ್ ಡಿ ಕೂಚಿಪುಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಯಕ್ಷಗಾನ. ರಿಸಿಷನ್ ಮತ್ತು ಡಿಪ್ರೆಷನ್ ಎಂಬುದು ಯಾವುದಕ್ಕೆ ಸಂಬಂಧಿಸಿವೆ?
ಆಪ್ಷನ್ ಎ ಕಾಯಿಲೆ, ಆಪ್ಷನ್ ಬಿ ವಾಹನದ ಬಿಡಿಭಾಗಗಳು, ಆಪ್ಷನ್ ಸಿ ಎಕನಾಮಿಕ್ ಸೈಕಲ್, ಆಪ್ಷನ್ ಡಿ ರಾಷ್ಟ್ರೀಯ ಆದ್ಯತೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಎಕನಾಮಿಕ್ ಸೈಕಲ್. UPA ಎಂಬುದು ಇದರ ಸಂಕ್ಷಿಪ್ತ ರೂಪ. ಆಪ್ಷನ್ ಎ ಯುನೈಟೆಡ್ ಪೊಲಿಟಿಕಲ್ ಅಲಿಯನ್ಸ್, ಆಪ್ಷನ್ ಬಿ ಯೂನಿಫೈಡ್ ಪ್ರೊಫೆಷನಲ್ ಅಸೋಸಿಯೇಷನ್, ಆಪ್ಷನ್ ಸಿ ಯುನೈಟೆಡ್ ಪೊಲಿಟಿಕಲ್ ಅಸೋಸಿಯೇಷನ್, ಆಪ್ಷನ್ ಡಿ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಯಾವುದು? ವಸ್ತು ಸಂಗ್ರಹಾಲಯ ಯಾವುದು? ಆಪ್ಷನ್ ಎ ಸಾಲಾರ್ ಜಂಗ್ ಮ್ಯೂಸಿಯಂ ಹೈದರಾಬಾದ್, ಆಪ್ಷನ್ ಬಿ ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿ, ಆಪ್ಷನ್ ಸಿ ನ್ಯಾಷನಲ್ ಮ್ಯೂಸಿಯಂ ಕೋಲ್ಕತ್ತಾ, ಆಪ್ಷನ್ ಡಿ ಇವು ಯಾವುವು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿ. ಯುನಿಕ್ ಐಡೆಂಟಿಫಿಕೇಶನ್ ಡಾಟಾಬೇಸ್ ಅಥಾರಿಟಿ ಆಫ್ ಇಂಡಿಯಾ ಈಗಿನ ಅಧ್ಯಕ್ಷರು? ಆಪ್ಷನ್ ಎ ನಾರಾಯಣ ಮೂರ್ತಿ, ಆಪ್ಷನ್ ಬಿ ಅಜಿಂ ಪ್ರೇಮ್ಜಿ, ಆಪ್ಷನ್ ಸಿ ನಂದನ್ ನೀಲೇಕನಿ, ಆಪ್ಷನ್ ಡಿ ರತನ್ ಟಾಟಾ. ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಆಪ್ಷನ್ ಸಿ ನಂದನ್ ನೀಲೇಕನಿ. ಇವರು 2007-8 ಈಗ ಸದ್ಯಕ್ಕೆ ಇಲ್ಲ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 2007-8 ಭಾರತದ ಸ್ಥಾನವು 128 ಇತ್ತು, ಈಗಿಲ್ಲ. NSSO ಇದರ ಸಂಕ್ಷಿಪ್ತ ರೂಪ ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಆರ್ಗನೈಜೇಷನ್, ನ್ಯಾಷನಲ್ ಸೆಕ್ಯೂರಿಟಿ ಸರ್ವಿಸಸ್ ಆರ್ಗನೈಜೇಷನ್, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್, ನ್ಯಾಷನಲ್ ಸೈಂಟಿಫಿಕ್ ಸರ್ವಿಸ್ ಆರ್ಗನೈಜೇಷನ್. ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ವಿಡಿಯೋ ಭಾಳ ದೊಡ್ಡದಾಗತೈತಿ ಅಂತ ಅನ್ಸಾತೈತಿ. ಹಿಂಗಾಗಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾನು. ಮುಂದುವರಿದ ಭಾಗಗಳನ್ನು ಅಂದ್ರೆ ಕನ್ನಡ, ಕಂಪ್ಯೂಟರ್, ಗ್ರಾಮೀಣ ಅಭಿವೃದ್ಧಿ ವಿಷಯಗಳನ್ನು ಮುಂದಿನ ವಿಡಿಯೋ ಒಳಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾನು. ನಿಮ್ಮಂಥ ಓದಿನ ಹಸಿವು ಇದ್ದವ್ರು ಮಾತ್ರ ಇಂಥ ವಿಡಿಯೋಗಳನ್ನು ಕೊನೆವರೆಗೂ ನೋಡ್ತೀರಿ. ಹಿಂಗಾಗಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಮಾಡಿರಿ. ತಪ್ಪುಗಳಿದ್ರೆ ಮುಂದಿನ ವಿಡಿಯೋ ಒಳಗೆ ತಿದ್ಕೊಂಡು ಹಾಕ್ತೇನೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ.